ನಮ್ಮ ತುಮಕೂರು ರೋಡಲ್ಲಿ ಈ ಮಾಕ್ಲಿ ಹತ್ರ ಜನ ಗುಂಪು ಕಟ್ಕೊಂಡು ಈರುಳ್ಳಿ ಬಾಚ್ಕೋತಿದ್ರು. ಜನ ಏನು ಈ ರೇಂಜಿಗೆ ಈರುಳ್ಳಿ ಬ್ಯಾಗಿಗೆ ತುಂಬ್ಕೋತಾವ್ರಲ್ಲ, ಆಪ್ರೇಟ್ ಚೀಪ್ ರೇಟ್ಗೆ ಏನಾದರೂ ಆಫರ್ ಇಟ್ಬಿಟ್ಟವ್ರ, ಇಲ್ಲ ಫ್ರೀಯಾಗಿ ಗೌರ್ಮೆಂಟ್ ಅವರು ಈರುಳ್ಳಿ ಬಗ್ಗೆ ಏನಾದರೂ ಕೊಟ್ಬಿಟ್ಟ ಅಂತ ನೋಡಿದ್ರೆ, ಈ ಸೊಲ್ಲಾಪುರದ ಕಡೆಯಿಂದ ಈರುಳ್ಳಿ ತುಂಬ್ಕೊಂಡು ಬೆಂಗಳೂರಿಗೆ ಬರ್ತಿದ್ದ ಲಾರಿ ಪಲ್ಟಿ ಹೊಡೆದು ಬಿಟ್ಟೈತೆ. ಲಾರಿ ಹೋಗಿ ಸೈಡಿಗೆ ಬೂದೈತೆ, ಈರುಳ್ಳಿ ಬಂದು ರೋಡಿಗೆ ಬಿದ್ದವೆ. ಲಾರಿ ಕೆಳಗೊಂದು ಟೂ ವೀಲರು, ಅದರಲ್ಲಿದ್ದಿಬ್ಬರಲ್ಲಿ ಒಬ್ಬ ಸ್ಪಾಟ್ ಔಟು, ಇನ್ನೊಬ್ಬ ಸೀರಿಯಸ್ಸು. ನಮ್ಮ ಜನಕ್ಕೆ ಇದು ಯಾವ ಸೀರಿಯಸ್ನೆಸ್ಸು ಇಲ್ಲ, ಮನೆಗೆ ಈರುಳ್ಳಿ ತಗೊಂಡೋಗೋ ಅರ್ಜೆಂಟು. ಏನು ಹೇಳೋಣ ಇದಕ್ಕೆ? ಹಂಗೆ ನೋಡಿದ್ರೆ ಗಿಲ್ಲಿ ಗೆದ್ದ ಅಂತ ಜನ ರೋಡಿಗೆ ಬಂದು ಕೂಗಾಡ್ತಾವ್ರೆ. ಪೊಲೀಸ್ನವ್ರು ಎದ್ದು ಬಿದ್ದು ಗಿಲ್ಲಿ ಕಾರ್ ಮುಂದೆ ಓಡ್ತಾವ್ರೆ. ಗಿಲ್ಲಿ ಗೆದ್ದಿದ್ದು ಕಾರ್ಗಿಲ್ಲ, ಕಾಶ್ಮೀರನ ಒಂದು ಗೊತ್ತಾಗ್ತಿಲ್ಲ. ಗಡಿಯಲ್ಲಿ ಹೋರಾಡೋ ಯೋಧನಿಗೂ ಈ ಗೌರವ ಇಲ್ಲ, ಅನ್ನ ಬೆಳೆಯೋ ರೈತನಿಗೂ ಈ ಮರ್ಯಾದೆ ಇಲ್ಲ. ಜನ್ಮದಲ್ಲಿ ಅಪ್ಪ ಅಮ್ಮನ ಜೊತೆ ಒಂದು ಫೋಟೋ ತೋರಿಸ್ಕೊಂಡಿರ್ತಾರೋ ಇಲ್ವೋ, ಗಿಲ್ಲಿ ಫೋಟೋನ ಎದೆ ಮೇಲೆ ಟ್ಯಾಟೋ ಹಾಕ್ಸ್ಕೊತಾರೆ. ಇವಾಗ ಬಿಗ್ ಬಾಸ್ ಮುಗೀತು, ಇನ್ನೊಂದು ಸೀಸನ್ನು ಬರುತ್ತೆ, ಅವಾಗ ಇನ್ಯಾರೋ ಇಷ್ಟ ಆಗ್ತಾರೆ, ಅವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. RCB ಕಪ್ ಗೆದ್ರು, ಗೆಲ್ಲಿ ಬಿಗ್ ಬಾಸ್ ಗೆದ್ರು. ಜನಕ್ಕೆ ಹಿಂಗೆ ರೋಡಲ್ಲಿ ಈರುಳ್ಳಿ ಆಯೋದು ತಪ್ಪಲ್ಲ. ಆದರೂ ಜನ ಓಡ್ತಿದ್ದಾರೆ. ಯಾವುದರಿಂದ ಓಡ್ತಿದ್ದೀವಿ, ಯಾಕೆ ಓಡ್ತಿದ್ದೀವಿ, ಎಲ್ಲಿಗೆ ಓಡ್ತಿದ್ದೀವಿ, ಹಿಂಗೆ ಓಡಿದ್ರೆ ಎಲ್ಲಿಗೋಗಿ ಓಡ್ತೀವಿ, ಹಿಂಗೆ ಓಡೋದ್ರಿಂದ ಏನು ಪ್ರಯೋಜನ ಒಂದು ಗೊತ್ತಿಲ್ಲ. ಆದರೂ ಗಿಲ್ಲಿ ಕಾವ್ಯ ಮದುವೆ ಆಗಬೇಕು ಅಂತಾರೆ. ಅವರಿಬ್ಬರೂ ಮದುವೆ ಆದರೆ ನಿಮ್ಗೇನು ಲಾಭ ಅಂದರೆ, ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ ಅಂತಾರೆ. ಬೆಳಿಬಾರ್ದು ಅಂತ ನಾವೇನು ಹೇಳಿದ್ವಿ? ಈರುಳ್ಳಿ ತುಂಬ್ಕೊಂಡಿದ್ದಾಗಿದ್ರೆ ಮನೆಗೆ ಹೋಗಿ ಬಿಸಿ ಬಿಸಿ ಬೋಂಡ ಮಾಡ್ಕೊಂಡು ತಿನ್ನಿ. ಜನ ಮರಳೋ ಜಾತ್ರೆ ಮರಳೋ.